ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಭಾವನಾ ಬೆಳಗೆರೆ ಹಾಯ್ ಬೆಂಗಳೂರು ಯೂಟ್ಯೂಬ್ ಚಾನಲ್. ನಾನು ನವೀನ್ ಶೆಟ್ಟಿ ಕೊಪ್ಪ. ವೀಕ್ಷಕರೇ, ಇವತ್ತೊಂದು ಸ್ಫೋಟಕ ಸುದ್ದಿ. ಕೊನೆಗೂ ಬುಸ್ಕುಡ್ತಿದ್ದಂಥ ಹಾವಿನ ಹಲ್ಲು ಕಿತ್ತಿದೆ ಹೈಕಮಾಂಡ್. ಹಾಗಾದರೆ ಬುಸ್ಕುಡ್ತಿದ್ದಂಥ ಆ ಹಾವು ಯಾವುದು? ನಿಮ್ಮೆಲ್ಲರಿಗೂ ಗೊತ್ತು, ನನ್ ಅದರ್ ದ್ಯಾನ್ ಇಟ್ ಈಸ್ BJPಯ ಫೈರ್ ಬ್ರ್ಯಾಂಡ್ MLA ಅಂತ ಹೇಳ್ಕೊಂಡಿರುವಂಥ ಬಸವನಗೌಡ ಪಾಟೀಲ್ ಯತ್ನಾಳ್. ಇವರನ್ನು 6 ವರ್ಷಗಳ ಕಾಲ BJP ಹೈಕಮಾಂಡ್ ಉಚ್ಚಾಟನೆ ಮಾಡಿದೆ, ಅಂದರೆ ಪಕ್ಷದಿಂದ ಹೊರ ಹಾಕಿದ್ದಾರೆ. ಯಾವತ್ತೋ ನಡಿಬೇಕಾದಂಥ ಕೆಲಸ ಇವತ್ತಾದರೂ ಹೈಕಮಾಂಡಿಗೆ ಗೊತ್ತಾಯ್ತಲ್ಲ, ಲೇಟ್ ಆದರೂ ಲೇಟೆಸ್ಟ್ ಆಗಿ ಅನ್ನೋ ಥರ ಭಾಳ ಸಮಯ ಕೊಟ್ಟು ಅವರಿಗೆ ಅವಕಾಶಗಳನ್ನು ಕೊಟ್ಟು ಕೊನೆಗೂ ಇವತ್ತು ಯತ್ನಾಳ್ ಅವರನ್ನು 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿದ್ದಾರೆ. ಹಾಗಾದರೆ ಉಚ್ಚಾಟನೆ ಅನ್ನೋದು ಯತ್ನಾಳಿಗೇನು ಹೊಸದಲ್ಲ. ಈ ಮೊದಲಿಂದನೂ 2 ಬಾರಿ ಅವರು ಉಚ್ಚಾಟನೆಗೊಂಡರು. ಆದರೆ ವಿವಿಧ ಕಾರಣಗಳನ್ನು ಕೊಟ್ಟು, ಒಂದು ಸಲ ಸದಾನಂದ ಗೌಡರು ಶೋಭಾ ಕರಂದ್ಲಾಜೆ ವಿರುದ್ಧ ಮಾತನಾಡಿದರು, ಆಗ ಯಡಿಯೂರಪ್ಪನವರ ನಮ್ಮ ಬಗ್ಗೆನೂ ವಿರುದ್ಧ ಮಾತಾಡಿದರು. ಆಗಲೂ 2 ಸಲ ಅವರನ್ನು ಉಚ್ಚಾಟನೆ ಮಾಡಲಾಗಿತ್ತು. ಆದರೂ ಬುದ್ಧಿ ಕಲ್ತಿರಲಿಲ್ಲ ಅನ್ಸತ್ತೆ ಕಾಣುತ್ತೆ. ಈಗ ಬುದ್ಧಿ ಕಲಿಯುವಂಥ ಎಲ್ಲ ಲಕ್ಷಣಗಳು ಬಂದಿವೆ. ಇನ್ನು ಕಲಿತರೂ ಪ್ರಯೋಜನ ಇಲ್ಲ, ಯಾಕಂದರೆ ಈಗಾಗಲೇ ಉಚ್ಚಾಟನೆಗೊಂಡು ಆಗಿದೆ. ಯಾಕೆ ಇವರನ್ನು ಫೈರ್ ಬ್ರ್ಯಾಂಡ್ ಅಂತ ಕರೀತಾರೆ ಅಂತ ಹೇಳಿದರೆ, ಎಲ್ಲೇ ಏನೇ ಹಿಂದೂಗಳಿಗೆ ಅನ್ಯಾಯ ಅಥವಾ ಹಿಂದೂಗಳಿಗೆ ಸಮಸ್ಯೆ ಆದಂಥ ಸಂದರ್ಭದಲ್ಲಿ ಯಾರು ಮಾತಾಡ್ತಾರೋ ಇಲ್ವೋ, ಎಲುಬಿಲ್ಲದ ನಾಲ್ಗೆ ಹೇಗೂ ಮಾತಾಡಿಸುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಏನೋ ಗೊತ್ತಿಲ್ಲ, ನಮ್ಮ ಯತ್ನಾಳ್ ಅವರು ಮಾತಾಡ್ತಾ ಇದ್ರು. ಅದು ಹಿಂದೂ ಪರ ನೇರವಾಗಿ ಮತ್ತೊಂದು ಸಮುದಾಯಕ್ಕೆ, ಅಲ್ಪಸಂಖ್ಯಾತರ ವಿರುದ್ಧ ಬುಸ್ಗುಡ್ತಾ ಇದ್ರು. ಇದು ಪಕ್ಷಕ್ಕೇನೋ ಮುಜುಗರ, ಇರಿಸು ಮುರುಸು ಆಗ್ತಾ ಇತ್ತು. ಆದರೂ ಏನು ವಿರೋಧ ಪಕ್ಷಗಳಿಗೆ ಒಂದು ಟೀಕೆ ಅನ್ನೋ ಅಂತ ಒಂದು ಅಸ್ತ್ರ ಇದೆಯಲ್ಲ, ಅದನ್ನು ಇಟ್ಕೊಂಡು ಹೇಗೋ ಮುಂದುವರಿತಾ ಇತ್ತು. ಆದರೆ ಬರ್ತಾ ಬರ್ತಾ ಇದೇ ಯತ್ನಾಳ್ನ ಕಾಟ ಅಥವಾ ಉಪದ್ರ ಅಥವಾ ತೊಂದರೆ ಪಕ್ಷಕ್ಕೆ ಹೆಚ್ಚಾಯಿತು. ಪಕ್ಷದೊಳಗಿನವರನ್ನೇ ಬ್ಲೇಮ್ ಮಾಡೋಕ್ಕೆ ಶುರು ಮಾಡಿದ್ರು, ಅಂದರೆ ದೂರೋದಕ್ಕೆ ಸ್ಟಾರ್ಟ್ ಮಾಡಿದರು. ಅವರ ವಿರುದ್ಧವೇ ಟೀಕಾ ಪ್ರಹಾರಗಳನ್ನು ಮಾಡಿದರು. ಅದು ಎಲ್ಲಿ ಏನು BJPಯ ಅತ್ಯುತ್ತಮ ನಾಯಕ, ಶ್ರೇಷ್ಠ ನಾಯಕ ಅನ್ನಿಸ್ಕೊಂಡಂತಹ ಯಡಿಯೂರಪ್ಪ ವಿರುದ್ಧವೇ ಬಾಗ್ದಾಳಿ ಮಾಡೋಕ್ಕೆ ಶುರು ಮಾಡಿದರು. ಹೀಗೆ ಬೇರೆಯವ್ರ ವಿರುದ್ಧ ಮಾತಾಡೋದು ಅಥವಾ ಕಚ್ಚಾಡೋದು, ಹರಿಹಾಯೋದು ಸಾಮಾನ್ಯ ವಿಷಯ. ಆದರೆ ತಮ್ಮ ಪಕ್ಷದವರ ವಿರುದ್ಧವೇ ಈ ರೀತಿ ಓಪನ್ ಸ್ಟೇಟ್ಮೆಂಟ್ಗಳನ್ನ ಮಾಧ್ಯಮದ ಮುಖಾಂತರ ಕೊಟ್ಟಾಗ ಪಕ್ಷ ಹೇಗೆ ಇದನ್ನು ಸಹಿಸ್ಕೊಳ್ಳುತ್ತೆ? ಈ ರೀತಿ ಕಚ್ಚಾಟಗಳನ್ನು ಹೇಗೆ ಸಹಿಸ್ಕೊಳ್ಳುತ್ತೆ? ಈಗಾಗಲೇ BJPಯಲ್ಲಿ 3 ಬಣಗಳಿವೆ ಅಂತ ಗುರುತಿಸ್ಕೊಂಡು ಆಗೋಗಿದೆ. ಯಾವಾಗ ನೋಡಿದ್ರು ಪ್ರಗತಿಯನ್ನು ಬಿಟ್ಟು ಇವರೇ ಕಚ್ಚಾಡ್ಕೊಂಡಿದ್ರೆ, ಸ್ವಾಮಿ ನಿಮ್ಮಿಂದ ನೆಕ್ಸ್ಟು ಆಡಳಿತವನ್ನು ನಿರೀಕ್ಷಿಸ್ಬೋದಾ? ನಾನು BJP ಕೇಳ್ತಾ ಇದ್ದೀನಿ. ಕಾಂಗ್ರೆಸ್ಸನ್ನು ಬೈತೀರಿ, ಕಾಂಗ್ರೆಸ್ಸನ್ನು ವಿರೋಧಿಸ್ತೀರಿ, ನಾವು ಸ್ವಚ್ಛ ಅಂತ ಹೇಳ್ತೀವಿ. ನೀವು ಒಗ್ಗಟ್ಟಾದರೆ ತಾನೇ ನೆಕ್ಸ್ಟು ನೀವು ಅಧಿಕಾರಕ್ಕೆ ಬರೋದು. ನಿಮ್ಮಲ್ಲೇ ಕಚ್ಚಾಡ್ತಾ ಇದ್ರೆ, ಮನೆ ಮಕ್ಕಳೇ ಕಚ್ಚಾಡ್ತಾ ಇದ್ರೆ ನಿಮ್ಮಿಂದ ನಿರೀಕ್ಷೆ ಮಾಡೋದಾದರೂ ಏನು ಅಂತ? ಏನನ್ನೂ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಜನ ಯಾಕೆ ನಿಮ್ಮನ್ನು ನಂಬಬೇಕು? ನಾನು ಮಾತಾಡ್ಬೋದು, ನನ್ನ ಹತ್ರ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ, ನನ್ನ ಹತ್ರ ಏನು ಓಪನ್ ನಾನು ವಾಕ್ ಸ್ವಾತಂತ್ರ್ಯ ಇದೆ ಅಂತ ಹೇಳಿ ಫಂಡಮೆಂಟಲ್ ರೈಟ್ಸ್ ಅನ್ನೋ ನೆಪದಲ್ಲಿ ಬಾಯಿಗೆ ಬಂದಾಗ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ದೊಡ್ಡವ್ರು ಹೇಳಿರೋದು ಮಾತೆ ಮುತ್ತು ಮಾತೆ ಮೃತ್ಯು ಅಂತ. ಒಂದು ಮಾತಾಡುವಾಗ ಎಷ್ಟು ಯೋಚನೆ ಮಾಡಿ ಮಾತಾಡಬೇಕಾಗತ್ತೆ, ಅಷ್ಟು ಯೋಚನೆಗಳನ್ನು ಮಾಡಿ ನಂತರ ಮಾತಾಡಬೇಕಾಗತ್ತೆ. ಯಾಕಂದರೆ ಒಂದೇ ಒಂದು ಮಾತು ಎಂತಹ ಘಟನೆಗೂ, ಎಂತಹ ಹೀನಾಯ ಕೃತ್ಯಕ್ಕೂ, ಎಂತಹ ಪರಿಸ್ಥಿತಿಗೂ ಅದು ತಂದು ನೂಕಿಬಿಡತ್ತೆ. ಆದರೆ ನಮ್ಮ ಯತ್ನಾಳ್ ಅವರಿಗೆ ಇದುವರೆಗೂ ಅನೇಕ ಬಾರಿ ತಿದ್ದಿ ಹೇಳಿದ್ರು. ಹೈಕಮಾಂಡ್ ದೆಹಲಿಗೆ ಕರೆಸ್ಕೊಳ್ತು, ಪಕ್ಕದಲ್ಲಿ ಕೂಸ್ಕೊಂಡು ಹೇಳ್ತು, ನೋಡಿ ಈ ರೀತಿ ಮಾಡಬೇಡಿ ಅಂತ. ಪ್ರತಿ ಸಲ ಹೇಳಿದಾಗಲೂ ಯತ್ನಾಳ್ ಅವರಿಗೆ ಬಹುಶಃ ಓವರ್ ಕಾನ್ಫಿಡೆನ್ಸ್ ಅಂತ ಕಾಣುತ್ತೆ. ನನ್ನದು ಏನು ಮಾಡಿದರೂ ನಡೆಯುತ್ತೆ, ನಾನಿದ್ದೇನೆ ಅಂತ. ಬಹುಶಃ ನಡೆಯಲ್ಲ ಸ್ವಾಮಿ, ಅದು ಹಳೆ ಕಾಲ. ಈಗ ಜನ ಇಂಪ್ರೂವ್ ಆಗ್ತಾ ಇದ್ದಾರೆ, ಡೆವಲಪ್ಮೆಂಟ್ ಆಗ್ತಾ ಇದ್ದಾರೆ, ಎಲ್ಲವನ್ನ ನೋಡ್ತಾ ಇದ್ದಾರೆ. ಯಾವ ಪಕ್ಷ ಏನು ಮಾಡ್ತಾ ಇದ್ದಾರೆ, ಯಾವ ರಾಜಕಾರಣಿ ಯಾರು ಮಾತಾಡ್ತಾನೆ, ಯಾರು ಬಕೆಟ್ ಹಿಡಿತಾರೆ, ಯಾರು ಓಟ್ಗಾಗಿ ರಾಜಕಾರಣ ಮಾಡ್ತಾರೆ. ಸ್ವಾಮಿ, ಇವತ್ತು ನಾನು ರಾಜಕಾರಣಿಗಳಿಗೆ ಹೇಳುವಂಥದ್ದು, ನೀವು ಹಾಕ್ಕೊಂಡಿರೋ ಬಿಳಿ ಅಂಗಿಯ ಶರ್ಟಿಗೆ ಆ ನೆರಿಗೆ ಬರೆದ ಹಾಗೆ ಹೊಡಿತಿರಲ್ಲ ಐರನ್ನು, ಅದು ಜನರ ಟ್ಯಾಕ್ಸ್. ನೀವು ಕೂತ್ಕೊಳ್ಳೋ, ಓಡಾಡೋ, ನಿಮಗೆ ಕೊಡುವಂಥ ಭತ್ಯೆ ಎಲ್ಲವೂ ಜನರ ಟ್ಯಾಕ್ಸ್. ನೀವು ಸೇವಕರೇ ಹೊರತು ನಮ್ಮ ಪಾಲಕರಲ್ಲ, ನಮ್ಮ ಸರ್ವಾಧಿಪತಿಯಲ್ಲ. ಅದಕ್ಕಾಗೇ ಪ್ರಜಾಪ್ರಭುತ್ವ ಅಂತ ಒಪ್ಕೊಂಡಿರೋದು. ಆದರೆ ನೀವೇನು ಮಾಡಿದ್ರಿ ಯತ್ನಾಳ್ ಅವರೇ? ನಿಮಗೆ ಟೈಮ್ ಕೊಡ್ತು. ಬಹುಶಃ ಆ ಟೈಮ್ ಕೊಟ್ಟಿದ್ದೇ ಇವತ್ತು ತೊಂದರೆ ಆಯ್ತೇನೋ ಅಂತ ಅನಿಸ್ತಾ ಇದೆ ಹೈಕಮಾಂಡ್ಗೆ. ಕೊನೆಗೂ ಹೈಕಮಾಂಡ್ ಶಿಸ್ತು ಕಮಿಟಿಯಿಂದ ಒಂದು ನಿರ್ಧಾರ ಹೊರಗೆ ಬಂದಿದೆ, ಅದು ತಾವು ಹೊರ ಹೋಗಬೇಕು ಅನ್ನೋಂಥದ್ದು. ಬಹುಶಃ ಅವ್ರ ಮಾತಿಗೆ ಬೆಲೆ ಕೊಟ್ಟಿದ್ದರೆ ನೀವು ಇವತ್ತು ಪಕ್ಷದಿಂದ ಹೊರ ಹೋಗಬೇಕಾದಂಥ ಪರಿಸ್ಥಿತಿ ಬರಲಿಲ್ಲ. ಎಂಥ ನಾಚಿಕೆ! ನಿಮ್ಮ ಪಕ್ಷದವರೇ ನಿಮ್ಮ ಊರಿನಲ್ಲಿ ವಿಜಯಪುರದಲ್ಲಿ ನಿಮ್ಮ ಪಕ್ಷದವರೇ ಪಟಾಕಿ ಹೊಡೆದು ಸಂಭ್ರಮಿಸ್ತಾರೆ ಅಂದರೆ ನಿಮ್ಮ ಲೆವೆಲ್, ನಿಮ್ಮ ಒಂದು ಗುಣಮಟ್ಟ, ಸ್ಟ್ಯಾಂಡರ್ಡ್ ಲೆವೆಲ್
ಎಲ್ಲಿದೆ ಅಂತ ನೀವು ಯೋಚನೆ ಮಾಡಿ. ಹಾಗಾದರೆ ಈ ಥರ ಮಾತಾಡೋದು ಎಲ್ಲಿ ಸರಿ? ಯಡಿಯೂರಪ್ಪನ ಮರ್ಯಾದೆ ಇಲ್ಲದೆ ಅವನು ಯಡಿಯೂರಪ್ಪ ಅಂತೀರಿ. ನಿಮಗಿಂತ ಹಿರಿಯರು, ಅಟ್ಲೀಸ್ಟ್ ಪಾರ್ಟಿ ಬೇಡ, ಮುಖಂಡರು ಅನ್ನೋದು ಬೇಡ, ವಯಸ್ಸಿಗಾದ್ರೂ ಮರ್ಯಾದೆ ಕೊಡಬೇಕಲ್ಲ. ರಾಜ್ಯಾಧ್ಯಕ್ಷರನ್ನ ಹೋಗೋಬಾರೋ ಅವನು ಯಾರೋ ಬಚ್ಚ ಅಂತೀರಿ. ಸ್ವಾಮಿ, ಇವತ್ತಿನ ಬಚ್ಚಗಳೇ ಮುಂದಿನ ರಾಜಕಾರಣಿಗಳಾಗೋದು ಅಥವಾ ದೊಡ್ಡವರಾಗೋದು, ರಾಜಕಾರಣಿಗಳಾಗೋದು, ದೊಡ್ಡವರಾಗೋದು, ಗೆಲ್ಲೋದು. ಯಾರು ಬಚ್ಚ ಇಲ್ಲದೆ ಸಡನ್ನಾಗಿ ಹುಟ್ಟಿದ ಮಗು ತಕ್ಷಣ ಬೆಳೆದು ನಿಲ್ಲೋದಿಲ್ಲ. ನಿಮಗೆ ಅದು ಸ್ವಾತಂತ್ರ್ಯ ಅನಿಸಿರ್ಬೋದು. ಆ ಸ್ವಾತಂತ್ರ್ಯ ಪಕ್ಷ ನೋಡ್ತು ತನ್ನ ತಾಳ್ಮೆಯನ್ನು ಕಳ್ಕೊಳ್ತು. ಎಲ್ಲಿವರೆಗೆ? ನಾನು ಹೇಳಿದ್ನಲ್ಲ ಸ್ವಾಮಿ, ನಿಮ್ಮ ಪಕ್ಷದವರೇ ಪಟಾಕಿ ಹೊಡಿತಾರಂದರೆ ಏನು ಸ್ವಾಮಿ ಇದು? ನಿಮ್ಮನ್ನು ಫೈರ್ ಬ್ರ್ಯಾಂಡ್ ಅಂತಿದ್ರು. ಬಹುಶಃ ನನಗನ್ಸುತ್ತೆ ಈ ಯತ್ನಾಳ್ ಅಂದರೆ ನಿಮಗೆ, ನೀವು ವಿರೋಧ ಪಕ್ಷದಲ್ಲಿ ವಿಧಾನಸಭೆ ನಡೀತಾ ಇರಬೇಕಾದ್ರೆ ನಮ್ಮಲ್ಲಿ ವಿರೋಧ ಪಕ್ಷದ ನಾಯಕರು ಇರಲಿಲ್ಲ. ಆಗ ಭಾಳಷ್ಟು ಜನ ನಿಮ್ಮನ್ನು ಮೆಚ್ಚಿದ್ದು. ಯಾಕಂದರೆ ಎಲ್ರಿಗಿಂತ ಮೊದಲು ಎದ್ನಿತ್ತು, ಏನಾದರೂ ವಿರೋಧ ಪಕ್ಷದ ಕಾಲು ಎಳಿತಾ ಇದ್ದಿದ್ದು, ಟೀಕೆ ಮಾಡ್ತಾ ಇದ್ದು, ಆಹಾ ನಮ್ಮ ಯತ್ನಾಳ್ ಅವರೊಬ್ಬರು ಇದ್ದಾರಪ್ಪ ಅನ್ನುವಂಥ ಮಟ್ಟಿಗೆ ನಿಮ್ಮನ್ನು ಜನ ಇಷ್ಟಪಡ್ತಾಯಿದ್ರು. ಬಹುಶಃ ನೀವು ಅದನ್ನು ತಲೆಯಲ್ಲಿ ಇಟ್ಕೊಂಡಿದ್ರು. ಬಹುಶಃ ವಿರೋಧ ಪಕ್ಷದ ನಾಯಕ ಸ್ಥಾನ ಸಿಗ್ಬೋದು ಅಂತ ನೀವು ಅಂದ್ಕೊಂಡಿದ್ರಿ. ಅದು ನಿಮಗೆ ಸಿಕ್ಕಲಿಲ್ಲ. ಆರ್ ಅಶೋಕಿಗೆ ಆ ಸ್ಥಾನ ಸಿಕ್ತು. ಬಹುಶಃ ಆವಾಗಲೇ ನಿಮ್ಮ ಮನಸ್ಸು ಚಂಚಲ ಆಗಿರ್ಬೋದು, ಗಡಿಬಿಡಿ ಆಗಿರ್ಬೋದು. ಅದಾದ ನಂತರ ನಿಮ್ಮ ಕಣ್ಣು ಬಿದ್ದಿದ್ದು ರಾಜ್ಯಾಧ್ಯಕ್ಷನ ಸ್ಥಾನದ ಮೇಲೆ. ನಳಿನ್ ಕುಮಾರ್ ಹೋದ್ಮೇಲೆ ಬಹುಶಃ ಹೈಕಮಾಂಡ್ ನನ್ನನ್ನು ಗುರುತಿಸುತ್ತೆ, ನನ್ನನ್ನು ಪರಿಗಣಿಸುತ್ತೆ, ನಾನು ಪುನಃ ರಾಜ್ಯದ ಅಧ್ಯಕ್ಷನಾಗ್ತೀನಿ, ಮೆರೀತೀನಿ ಅನ್ನುವಂಥ ಆ ತಲೆಯಲ್ಲಿತ್ತಲ್ಲ ಬಿಮ್ಮು, ಆ ಹಮ್ಮು, ಆ ಅಹಂಕಾರ, ಆ ಮೂರನೇ ಥರ್ಡ್ ಕ್ಲಾಸ್ ಯೋಚನೆಗಳು, ಅದೇ ನಿಮ್ಮನ್ನು ಇವತ್ತು ಅಧೋರಪತನಕ್ಕೆ ತಂದಿದೆ ಅಂತಲೇ ಹೇಳ್ಬೋದು. ಹಾಗೆ ಯೋಚನೆ ಮಾಡಿದ್ರಿಂದಲೇ ನಿಮಗೆ ರಾಜ್ಯಾಧ್ಯಕ್ಷ ಸ್ಥಾನವೂ ಸಿಗಲಿಲ್ಲ. ಅಲ್ಲಿಗೆ ಶುರು. ಓಪನ್ ಸ್ಟೇಟ್ಮೆಂಟ್ಗಳನ್ನು ಕೊಡ್ತೀರಾ, ಯಡಿಯೂರಪ್ಪರನ್ನು ಬೈತೀರಾ, ವಿಜೇಂದ್ರನ್ನ ಬಚ್ಚ ಅಂತೀರಾ, ಅಥವಾ ಇನ್ಯಾವುದೋ ಒಬ್ಬ ನಾಯಕನು ಹೋಗೋಬಾರೋ ಅಂತ ಏಕವಚನದಲ್ಲಿ ಮಾತಾಡ್ತೀರಾ. ನೀವು ರಾಜಕಾರಣಿಗಳು ಸ್ವಾಮಿ. ನೀವು ತೆರೆ ಹಿಂದೆ ಮಾತಾಡಿದರೆ ಸುದ್ದಿ ಆಗಲ್ಲ. ವೆನ್ ಯು ಕಮ್ಸ್ ಇನ್ ಫ್ರಂಟ್ ಆಫ್ ದ ಮೀಡಿಯಾ, ಜನತೆಯ ಮುಂದೆ ಅಥವಾ ಮಾಧ್ಯಮಗಳ ಮುಂದೆ ಬಂದಾಗ ನೀವು ಒಬ್ಬ ಮಾತುಗಾರ, ಶಿಸ್ತುಬದ್ಧನಾಗಿರಬೇಕು. ತಮ್ಮ ಮಾತಿನ ಮೇಲೆ ನಿಗಾ ಇರಬೇಕು, ಹಿಡಿತಾ ಇರಬೇಕು, ಕಂಟ್ರೋಲ್ ಇರಬೇಕು. ಅದು ತಪ್ಪು ಅಂತ ಹೇಳಿದರೆ ಯು ಆರ್ ಎ ಫೇಲ್ಡ್ ಪೊಲಿಟಿಷಿಯನ್. ನೀವು ಮತ್ತೆ ಕಾಂಟ್ರವರ್ಸಿಗಳನ್ನು ಎದುರಿಸಬೇಕಾಗತ್ತೆ. ಈಗಾಗಲೇ ನಿಮಗೆ ನೋಟಿಸ್ಗಳನ್ನು ಹಲವು ಬಾರಿ ಕೇಂದ್ರ ಶಿಸ್ತು ಸಮಿತಿ ಹೈಕಮಾಂಡ್, BJP ಹೈಕಮಾಂಡ್ ಕೊಟ್ಟಾಗಲೂ ನೀವೇನು ಹೇಳ್ತಿದ್ರಿ? ಹೈಕಮಾಂಡ್ ನನಗೆ ಕೊಟ್ಟಿಲ್ಲ, ನನಗೆ ತಲುಪಲಿಲ್ಲ. ನಿಮ್ಮ ಕೈಗೆ ತಂದು ಕೊಟ್ಟು ನಿಮ್ಮಿಂದ ಸಿಗ್ನೇಚರ್ ಹಾಕ್ಸ್ಬೇಕಾ ಸ್ವಾಮಿ? ಇದೇನು ಕೊರಿಯರಾ? ಒಂದು ಪಕ್ಷ ನಿಮಗೊಂದು ನೋಟಿಸ್ ಕೊಟ್ಟಾಗ ಅದಕ್ಕೆ ಉತ್ತರ ಕೊಡುವಂಥ ಕನಿಷ್ಠ ಪರಿಜ್ಞಾನ ಅಥವಾ ಕಾಮನ್ ಸೆನ್ಸನ್ನು ನೀವು ತೋರಿಸಿಲ್ಲ. ಅದು ಬಿಟ್ಟು ಏನೇನೋ ಮಾತಾಡಿದ್ರಿ, ಮೀಡಿಯಾದಲ್ಲಿ ಬಂದು ಮಾತಾಡಿದ್ರಿ, ಓಪನ್ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟ್ರಿ, ನನಗಿನ್ನೂ ಸಿಕ್ಕಿಲ್ಲ ಅಂತ. ಒಂದಲ್ಲ 2 ಬಾರಿ ಕೊಟ್ಟಾಗಲೂ ಸೈಲೆಂಟ್ ಆದ್ರಿ. ಮತ್ತೆ ಯಾರ್ದೋ ಒತ್ತಡದ ಮೇಲೆ, ಯಾವುದೋ RSS ಸಂಘದವರು ನಿಮ್ಮ ಮನವೊಲಿಸಿ ಕೊಡಿ, ನಿಮ್ಮ ಹತ್ರ ಬೇಡ್ಕೊಂಡ ಮೇಲೆ ಒಂದು ಲೆಟ್ರನ್ನು ಬರ್ತೀರಿ. ಅಲ್ಲಿಯೂ ನಾನು ಮೇಲೆ ಅನ್ನೋದನ್ನು ನೀವು ಬಿಡಲ್ಲ. ಮಣ್ಣಲ್ಲಿ ಬಿದ್ದರೂ ಮೀಸೆ ಮಣ್ಣಾಗಿಲ್ಲ ಅಂತ ಹೇಳ್ತಾನಂತೆ ಜಟ್ಟಿ. ಅದೇ ಥರ ನಿಮ್ಮ ಜಟ್ಟಿಯ ಗುಣವನ್ನು ನೀವು ತೋರಿಸ್ಬಿಟ್ರೆ ಅಲ್ಲಿ ಮತ್ತೆ ಹೇಳ್ತೀರಾ, ನನಗೆ ಇಂಥವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಬೇಕು, ಇಂಥವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಬೇಕು, ಪಕ್ಷದ ಮೇಲೆ ನನಗೇನು ತೊಂದರೆ ಇಲ್ಲ, ನನಗೇನು ಭಿನ್ನಾಭಿಪ್ರಾಯಗಳಿಲ್ಲ ಅಂತ. ನಿಮ್ಮ ಪಕ್ಷದ ಬಗ್ಗೆ ಭಿನ್ನಾಭಿಪ್ರಾಯ, ಭೇದ ಯಾವುದು ಇಲ್ಲ ಅಂತ ಹೇಳಿದರೆ ಹೇಗೆ ಸ್ವಾಮಿ? 4 ಜನರಿದ್ರು, ಅದು ಕಾಂಗ್ರೆಸ್ನ ಇದ್ದರು, BJP ಪಕ್ಷದವರು, ನೀವೇ ನಿಮ್ಮೊಳಗೆ ಕಚಾಟ ಮಾಡಿಕೊಂಡ್ರೆ ಮುಂದೆ ನಾನು ಮೊದಲೇ ಹೇಳಿದಾಗೆ ನಿಮಗೆ ಯಾಕೆ ವೋಟ್ ಹಾಕಬೇಕು? BJPಯನ್ನು ನಾವು ಯಾಕೆ ಗೆಲ್ಲಿಸಬೇಕು? ಯಾರ ಉದ್ಧಾರಕ್ಕಾಗಿ ಗೆಲ್ಲಿಸಬೇಕು? ಒಂದು ಹೋರಾಟಗಳಾದಾಗ ಒಗ್ಗೂಟಕ್ಕೆ ಜನ ಇಲ್ಲ. ನಿಮ್ಮ ಆಡಳಿತ ಪಕ್ಷದ ಬಿಡಿ, ವಿರೋಧ ಪಕ್ಷದಲ್ಲಿ ಇಟ್ಕೊಂಡೇ ನೀವು ಮನೆಯೊಂದು 3 ಭಾಗದ ಥರ ಕಚ್ಚಾಡ್ಕೊಂಡು ಇದ್ಬಿಟ್ರೆ, ನೀವೆಲ್ಲ ಒಟ್ಟಾಗದೇ ಇದ್ದರೆ, ನೀವೆಲ್ಲ ಶಾಸಕರು ತಮ್ಮದು ಒಂದೇ ಧ್ಯೇಯ, ಒಂದೇ ಪಾರ್ಟಿ, ಒಂದೇ ಉದ್ದೇಶ, ಒಂದೇ ಗುರಿ, ಒಂದೇ ಪ್ರಣಾಳಿಕೆ, ಜನಸಾಮಾನ್ಯರ ಉದ್ಧಾರ ಅನ್ನೋದು ನೀವು ಮರೆತುಬಿಟ್ರೆ, ನಿಮ್ಮನ್ನು ಮುಂದಿನ ಎಲೆಕ್ಷನ್ಗೆ ಯಾರು ಯಾಕೆ ಚುನಾವಣೆ ಆಯ್ಕೆ ಮಾಡಬೇಕು ಅನ್ನುವಂಥದ್ದು ನಿಮಗಿರ್ಬೋದು. ನೀವು ಈಗಾಗಲೇ ಇಂಡಿಪೆಂಡೆಂಟ್ ಆಗಿ ಪಕ್ಷೇತರವಾಗಿ ನಿಂತು ಈ ಹಿಂದೆ ಗೆದ್ದಿದ್ದೀರಿ. ಆ ಅಹಮು ಇರ್ಬೋದು, ಅಥವಾ ಆ ಓವರ್ ಕಾನ್ಫಿಡೆನ್ಸು, ಯಾರು ಇಲ್ದಿದ್ರು ನಾನು ಇರ್ತೀನಿ ಅಂತ ಈಗಾಗಲೇ ಜನ ಗುರ್ತು ಹಿಡಿತಾ ಇದ್ದಾರೆ, ಅಂದರೆ ಅಂದಾಜು ಮಾಡ್ತಾ ಇದ್ದಾರೆ ಸ್ವಾಮಿ. ನೀವು JDSಗಂತೂ ಹೋಗೋಕ್ಕಾಗಲ್ಲ. ಯಾಕಂದರೆ ಕರ್ನಾಟಕದಲ್ಲಿ JDS ಸ್ಥಿತಿ ಏನು ಅಂತ ನಿಮಗೆ ಗೊತ್ತಾಗಿದೆ. BJPಯಿಂದ ಕಿಕ್ಡ್ ಔಟ್, ಉಚ್ಚಾಟನೆ. ನಿಮ್ಮನ್ನು 2 ಸಲ ಹಿಂದೆ ಬಾರಿ ಸೇರಿಸ್ಕೊಂಡಿದ್ದು, ಆದರೆ ಈ ಬಾರಿ ಗೊತ್ತಿಲ್ಲ. ಆದರೆ ಕಾಂಗ್ರೆಸ್ಸಿಗೆ ಹೋಗ್ತೀನಿ, ಅಲ್ಲಿ ಯಾರು ಕೈ ಹಿಡಿತಾರ ಅಂದರೆ ಅದೂ ಕಷ್ಟ. ಯಾಕಂದರೆ ನಿಮ್ಮನ್ನು ಒಳಗೆ ಕರ್ಕೊಂಡ್ರೆ ಬೇಲಿ ಮೇಲೆ ಹೋಗ್ತಾ ಇದ್ದಂಥ ಹಾವನ್ನು ಜೋಬೊಳಗೆ ತಂದು ಇಟ್ಕೊಂಡಂತೆ ಕಾಂಗ್ರೆಸ್ಸರಿಗೆ ಆಗಬಹುದು ಅನ್ನುವುದು ಹಲವರ ಅಭಿಪ್ರಾಯ. ಯಾಕಂದರೆ ನೀವು ಮಾತಾಡುವಂಥ ಸ್ಟೇಟ್ಮೆಂಟ್ಗಳು ಎಲ್ಲ ಹಿಂದೂ ಪರವಾಗಿದ್ದರಿಂದ ಕಾಂಗ್ರೆಸ್ಸಿಗೆ ಇದನ್ನು ಅರ್ಗಿಸ್ಕೊಳ್ಳಿಕ್ಕೆ ತುಂಬ ಕಷ್ಟ. ನೀವೇನೋ ಮಾತಾಡಿಬಿಡ್ತೀರಿ, ನಿಮ್ಮ ಮಾತುಗಳಿಂದ ಕೊನೆಗೆ ಪಕ್ಷ ಮುಜುಗರಕ್ಕೆ ಆಗ್ಬೋದು. ಅದೂ ಅಲ್ಲದೆ ಕೆಲವು ಮುಸ್ಲಿಂ ವಿರೋಧಿ ಹೋರಾಟಗಳನ್ನು, ಫಾರ್ ಎಕ್ಸಾಂಪಲ್ ವಕ್ಫ್ ಆಸ್ತಿ ವಿವಾದದ ಸಂದರ್ಭದಲ್ಲಿ ನೀವೇ ಶೋಭಾ ಕರಂದ್ಲಾಜೆ ಜೊತೆ ಕೂತ್ಕೊಂಡು
ಧರಣಿಯನ್ನು ಮಾಡ್ತೀರಾ? ಅದು ಮುಸ್ಲಿಮರ ವಿರುದ್ಧವಾಗಿ ಹೇಳಿಕೆಗಳನ್ನು ನೇರಾನೇರವಾಗಿ ಅಲ್ಪಸಂಖ್ಯಾತರ ಮೇಲೆ ಬಿಡ್ತೀರಾ? ಇಂಥವರನ್ನು ಕಾಂಗ್ರೆಸ್ ಪಾರ್ಟಿ ಒಳಗಡೆ ಸೇರಿಸ್ಕೊಂಡ್ರೆ ನಿಮ್ಮನ್ನು ಹಿಂದೂ ಅನ್ನಬೇಕೋ ಅಥವಾ ಹಿಂದೂಯೇತರ ಅಥವಾ ಸೆಕ್ಯುಲರ್, ನಾನು ಜಾತ್ಯತೀತ ಅಂತ ಹೇಳಬೇಕು, ಅಥವಾ ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತರ ಪರ ಅಂತ ನೀವು ಒಪ್ಕೊಳ್ತೀರಾ ಸ್ವಾಮಿ? ನೀವು ಪಕ್ಷದವರು ಒಪ್ಕೊಂಡ್ರು ನಾನೊಬ್ಬ ದಲಿತ ಪರ, ನಾನೊಬ್ಬ ಅಲ್ಪಸಂಖ್ಯಾತರ ಪರ ಅಂತ ನಿಮ್ಮ ಒಳಗಿನ ಮನಸ್ಸು ಹೇಳಿ. ನಾಚಿಕೆ ಬೇಡವಾ ಸ್ವಾಮಿ ಯತ್ನಾಳ್ರವ್ರೆ? ಬಹುಶಃ ನಿಮ್ಮ ಎಲುಬಿಲ್ಲದ ನಾಲಿಗೆಗೆ ರೆಸ್ಟ್ ಕೊಟ್ಟಿದ್ದಿದ್ರೆ ಬಹುಶಃ ಈ ಗತಿ ಬರ್ತಿರ್ಲಿಲ್ಲ. ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸಿಗಲೇ ಇಲ್ವೋ? ಆಗ ನೀವು ಪುನಃ ಸ್ಟಾರ್ಟ್ ಮಾಡ್ತೀರಿ ವಿಜಯೇಂದ್ರನನ್ನ ಹೇಗಾದರೂ ಮಾಡಿ ಕೆಳಗಿಳಿಸ್ತೀನಿ ಅಂತ. ಅದಕ್ಕೆ ಸರಿಯಾಗಿ ಗೆದ್ದೆತ್ತಿನ ಬಾಲ ಹಿಡಿಯೋರು ಅಂತ ಹೇಳ್ತಾರೆ ನಮ್ಮಲ್ಲಿ. ನಿಮಗೆ ಸ್ವಲ್ಪ ಅನುಕೂಲಕರ ವಾತಾವರಣ ನಿರ್ಮಾಣ ಆಗ್ತಾ ಇದೆ ಅಂದ ಕೂಡಲೇ ಅಲ್ಲಿಂದ ಕುಮಾರ್ ಬಂಗಾರಪ್ಪ ಬರ್ತಾರೆ, ಜಾರಕಿಹೊಳಿ ಬರ್ತಾರೆ, ಇವರೇನೋ ಇನ್ನು ಸತೀಶ್ ಜಾರಕಿಹೊಳಿ ಅವರು ಇನ್ನೇನೋ ಕಮೆಂಟ್ ಕೊಡ್ತಾರೆ. ಆ ಕಡೆ ಚಿಕ್ಕಬಳ್ಳಾಪುರದಿಂದ ಡಾಕ್ಟರ್ ಸುಧಾಕರ್ ಅವ್ರು ಬರ್ತಾರೆ. ನಾನು ಗೆದ್ದೆ, ನನಗೆ ಸ್ಟ್ರೆಂತ್ ಸಿಕ್ತು ಅಂತ ನೀವು ಅಂದ್ಕೊಂಡ್ರಿ. 2 ಬಣಗಳಾಗಿ ನಿಂತ್ಕೊಂಡು ಹೋರಾಡ್ತೀರಿ. ಇದು ನ್ಯಾಯನಾ ಸ್ವಾಮಿ? ನಿಮ್ಮ ಮನೆಯಲ್ಲೇ ಇನ್ನೊಬ್ರು ಪಂಥವನ್ನು ಕಟ್ಕೊಂಡು ಇನ್ನೊಬ್ರು ವಿರುದ್ಧ ಹೋರಾಡೋದು, ಏಕವಚನದಲ್ಲಿ ಮಾತಾಡೋದು, ಇದು ಯಾವ ನ್ಯಾಯ? ಇದು ಒಳ್ಳೇದಾ ಸ್ವಾಮಿ? ಇದು ಸರಿನಾ? 2 ಪಕ್ಷಗಳನ್ನು ಅಥವಾ ಒಂದೇ ಪಕ್ಷದ 2 ಗುಂಪುಗಳನ್ನಾಗಿ ಮಾಡಿಕೊಂಡು ನೀವೊಂದು ಬಣ ಮಾಡಿಕೊಂಡು ಎಲ್ಲೆಲ್ಲೋ ಮೀಟಿಂಗ್ ಮಾಡಿಕೊಂಡು ನಿಮ್ಮ ಪಕ್ಷದ ವಿರುದ್ಧವೇ ಹೋರಾಟ ನಡೆಸುವಂಥದ್ದು. ನೀವು ಹೋರಾಡಬೇಕಾಗಿದ್ದು ನಿಮ್ಮ ವಿರೋಧ ಪಕ್ಷ BJP ಪಕ್ಷದ ವಿರುದ್ಧ ಅಲ್ಲ, ಆಡಳಿತ ಪಕ್ಷ ಕಾಂಗ್ರೆಸ್ ವಿರುದ್ಧ ನಿಮ್ಮ ಹೋರಾಟ ಆಗಬೇಕಾಯಿತು. ಅವ್ರು ಎಲ್ಲಿ ತಪ್ಪು ಮಾಡ್ತಾರೆ, ಅವ್ರು ಎಲ್ಲಿ ತಪ್ಪು ಹೆಜ್ಜೆ ಇಡ್ತಾರೆ, ಎಲ್ಲಿ ತಪ್ಪು ಮಸೂದೆಗಳನ್ನು ಮಂಡನೆ ಮಾಡ್ತಾರೆ, ಆವಾಗ ಅವ್ರಿಗೆ ಚಾಟಿ ಏಟಿ ಬಿಸಬೇಕಾಗಿತ್ತು, ಅವರ ಕಾಲಿಡ್ದೇಳಬೇಕಾಗಿತ್ತು, ವಿಧಾನ ಪರಿಷತ್ನಲ್ಲಿ ಇವುಗಳ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು. ಅದಾದರೆ ಯಾವುದೂ ಆಗ್ತಾ ಇಲ್ಲ. ಯಾಕಂದರೆ ನಾವು ದುರಾದೃಷ್ಟ ಅಂಥ ಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೀರಿ. ಅದಕ್ಕೆ ನಿಮ್ಮಂಥ ರಾಜಕಾರಣಿಗಳೇ ಕಾರಣ. ಯಾವಾಗ ವಿಜಯೇಂದ್ರನನ್ನು ಇಳಿಸೋಕ್ಕೆ ಸಾಧ್ಯವೇ ಇಲ್ಲ ಅಂತ ಆದಾಗ ನಿಮ್ಮೊಂದಿಗಿದ್ದಂಥ ಹಲವರು ನಿಮ್ಮಿಂದ ದೂರ ಆಗ್ತಾ ಬಂದರು. ಬಹುಶಃ ನಿಮ್ಗೆ ಗೊತ್ತಿರ್ಬೋದು, ಯಾವಾಗಲೂ ಮನುಷ್ಯನೊಟ್ಟಿಗೆ ಜನ ಯಾವಾಗಿರ್ತಾರೆ ಅಂದರೆ, ಒಂದು ಹೆಣ ಹೊರುವಾಗ, ಇನ್ನೊಂದು ಹಣ ಇರುವಾಗ. ಹಣ ಇದ್ದರೆ ಮಾತ್ರ ಎಲ್ಲದು ಅನ್ನುವಂಥ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದೇವೆ. ಎಲ್ಲರೂ ಅಂತಲ್ಲ, ನಿಮ್ಮಲ್ಲಿ ಅಧಿಕಾರ ಬಲ ಇದ್ದರೆ, ನಿಮ್ಮಲ್ಲಿ ಹಣ ಇದ್ದರೆ, ನಿಮ್ಮಲ್ಲಿ ಒಳ್ಳೆಯ ಹೆಸರಿದ್ದರೆ, ಅವಕಾಶಗಳಿದ್ದರೆ ಅದನ್ನು ಉಪಯೋಗಿಸ್ಕೊಳ್ಳಿಕ್ಕೆ ಹಣ ಬರ್ತಾರೆ. ಇರುವಾಗ ನೆಂಟರು, ಇಲ್ಲದಾಗ ಯಾರೂ ಇಲ್ಲ. ಇರುವಾಗ ಕಿತ್ತು ತಿಂದರಲ್ಲ ಹಾವು ಹದ್ದುಗಳಂತೆ, ಈಗ ಅಣ್ಣನೂ ಇಲ್ಲ ತಮ್ಮನೂ ಇಲ್ಲ. ಯತ್ನಾಳ್ ಸಾಹೇಬ್ರೆ, ಏನಿದೆ ಸ್ಥಿತಿ? ನಾನು ಆದ್ದರಿಂದ ನಿಮ್ಮನ್ನು ದೂರಬೇಕು ಅಥವಾ ನಿಮ್ಮ ಪರವಾಗಿ ಕಟುವಾದ ಪದಗಳಿಂದ ಮಾತಾಡಬೇಕು ಅನ್ನೋ ನಮ್ಮ ಸ್ವಂತ ಅಭಿಪ್ರಾಯಕ್ಕಂತೂ ಖಂಡಿತ ಅಲ್ಲ. ಇದು ಜನರ ಮಾತುಗಳಿಂದ ಬಂದದ್ದು. ಅವರ ಸ್ವಯಂ ಅಭಿಪ್ರಾಯಗಳನ್ನು ಕ್ರೋಢೀಕರಿಸಿ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಈಗಲಾದರೂ ಆ ನಾಲಿಗೆನ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳಿ. ನಾನು ಬರೀ ಯತ್ನಾಳ್ ಅವರಿಗೆ ಹೇಳ್ತಾ ಇಲ್ಲ, ಎಲ್ಲ ನಾಯಕರಿಗೂ ನಮಗೆ ಬೇಕಾದಾಗ ಒಬ್ಬರನ್ನು ಹೊಗಳೋದು, ಬೇಕಾದಾಗ ಒಬ್ಬರನ್ನು ತೆಗೊಳ್ಳೋದು, ಬೇಕಾದಾಗ ಅವರ ಕಾಲಿಗೆ ಬೀಳೋದು, ಬೇಕಾದಾಗ ಹಿಂದೆಯಿಂದ ಗುದ್ದು ಕೊಡುವಂಥದ್ದು. ನಿಮ್ಮನ್ನು ನೋಡಿ 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 ಸಾಕಾಗಿದೆ. ನಿಮ್ಮ ರಾಜಕಾರಣಿಗಳ ಈ ನಾಟಕ, ಹಗಲು ಡ್ರಾಮಾ ಅಥವಾ ಹಗಲು ನಾಟಕ ಅಂತ ಹೇಳ್ತೀವಿ. ಬೆಳಗ್ಗೆ ಆದರೆ ಜಗಳ ಆಡ್ತೀರಾ, ಸಂಜೆ ಒಟ್ಟಿಗೆ ಕಾಫಿ ಕುಡಿತೀರಾ. ಅವ್ರ ಮದುವೆ ಫಂಕ್ಷನಲ್ಲಿ ನೀವಿರ್ತೀರಾ, ನಿಮ್ಮ ಮದುವೆ ಫಂಕ್ಷನಲ್ಲಿ ಅಥವಾ ನಿಮ್ಮದು ಕುಟುಂಬದ ಫಂಕ್ಷನಲ್ಲಿ ಅವ್ರು ಇರ್ತಾರೆ. ಇದರಲ್ಲಿ ಡಿಬೇಟಲ್ಲಿ ಕೂತು ನಾವು TV ನೋಡೋರು ಅಥವಾ ಮಾಧ್ಯಮಗಳನ್ನು ವೀಕ್ಷಿಸೋರು ಪ್ರಜಾಪ್ರಭುಗಳು ಮಾತ್ರ ಫೂಲ್ಸ್ ಅಂತ ನಿಮ್ಮ ಅಂದಾಜು. ಹಾಗಾಗಿ ಇಂಥ ಬೆಳವಣಿಗೆಗಳಿಂದ ಈ ಒಂದು ಕ್ರಮ ಬಹುಶಃ BJPಗೆ ಈಗ ಬುದ್ಧಿ ಬಂದಂತಾಗಿದೆ. ನಾನು ಅದಕ್ಕೆ ಹೇಳಿದ್ದು, ಏನು ಬುಸ್ಕೊಡ್ದಿರಂಥ ಹಾವನ್ನು ಕಿತ್ತಿದ್ದಾರೆ, ಅದು ಲೇಟಾಗಿ ಕಿತ್ತಿದ್ದಾರೆ. ಇದು ಆಗಬಾರ್ದು. ಇನ್ನು ಮುಂದೆ ಆದರೂ ಯಾರೇ ಆಗಲಿ ಪಕ್ಷದೊಳಗೆ ಶಿಸ್ತು ಅಂದರೆ ಶಿಸ್ತು, ಹೈಕಮಾಂಡ್ ಅಂದರೆ ಹೈಕಮಾಂಡ್ ಏನು ಹೇಳುತ್ತೆ ಅದ್ರ ಬಗ್ಗೆ ಶಿಸ್ತು ಇರಬೇಕು, ನಿಲುವಿರಬೇಕು, ತಟಸ್ಥ ಭಾವನೆ ಇರಬೇಕು, ಭಯ ಇರಬೇಕು. ಮೇನಾಗಿ ಭಯ ಅನ್ನೋದಿಲ್ಲದೆ ಇದ್ದರೆ ಇದೇ ರೀತಿ ಆಗೋದು. ಏನೇ ಆಗಲಿ ನಿಮಗೆ ಈ ರೀತಿ ಆಗಬಾರ್ದಿತ್ತು ಅಂತ ಹೇಳೋದು ಉಚಿತ ಅಲ್ಲ, ಆಗಬೇಕು ಅಂತ ಹೇಳೋದು ಸರಿಯಲ್ಲ. ಹಾಗಾಗಿ ಏನೇ ಆಗಲಿ ನಮ್ಮ ಎಲ್ಲ ನಾಯಕರು ಇನ್ನಾದರೂ ಗಮನವಿಡಿ. ನಿಮ್ಮ ಮಾತು ಶುದ್ಧವಾಗಿರಲಿ. ಆಡಬೇಕಾದರೆ, ಹೋರಾಟ ಮಾಡಬೇಕಾದ್ರೆ, ಒಬ್ಬರ ವಿರುದ್ಧ ಬಂಡಾಯ ಹೇಳಬೇಕಾದ್ರೆ ತಮ್ಮ ಸ್ವಹಿತಾಸಕ್ತಿಯನ್ನು ಬಿಡಿ. ಅದು ಜನರ ಪರ ಒಳಿತನ್ನು ಮಾಡೋ ಉದ್ದೇಶದಿಂದ ಆಗಿದ್ರೆ ನಿಮ್ಮ ಹೋರಾಟ ಎಲ್ಲದಕ್ಕೂ ಜನ ಬೆಂಬಲ ಕೊಡ್ತಾರೆ, ಹಾಗೆ ಬೆಂಬಲ ಕೊಡ್ತಾನೇ ಇರ್ತಾರೆ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಇಂಟ್ರೆಸ್ಟಿಂಗ್ ಸುದ್ದಿ. ನಿರಂತರ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಭಾವನಾ ಬೆಳಗೆರೆ ಯೂಟ್ಯೂಬ್ ಚಾನಲ್. ಹಾಗೂ ವಾರದ ಅಚ್ಚರಿಯಲ್ಲಿ ಹಾಯ್ ಬೆಂಗಳೂರು ವಾರಪತ್ರಿಕೆ ರಾಜ್ಯಾದ್ಯಂತ ಮಾರುಕಟ್ಟೆಯಲ್ಲಿ ಲಭ್ಯ ಇದೆ. ಕೊಂಡು ಓದಿ ಹರಸಿ. ನವೀನ್ ಶೆಟ್ಟಿ ಕೊಪ್ಪ, ನಮಸ್ಕಾರ.